ಆದಿಚುಂಚನಗಿರಿ ಮಠದಲ್ಲಿ ಸಾರ್ಥಕ ಗುರುಪೂರ್ಣಿಮೆ. ಎಂಕೆ ನಾಗರಾಜು ಕುಟುಂಬದಿಂದ 14ನೇ ವರ್ಷದ ಬೃಹತ್ ವಸ್ತ್ರದಾನ. 2000 ಪಂಚೆ ಪ್ಲಸ್ 500 ಸೀರೆ ವಿತರಣೆ. ಶ್ರೀಕ್ಷೇತ್ರ ಆದಿಚುಂಚನಗಿರಿ ಮಠದಲ್ಲಿ ಇಂದು ಗುರುಪೂರ್ಣಿಮೆಯನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಯಿತು. ಈ ಪವಿತ್ರ ದಿನದಂದು ನೆಲಮಂಗಲ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಎಂಕೆ ನಾಗರಾಜು ಅವರ ಕುಟುಂಬವು ಸತತ 14ನೇ ವರ್ಷ ಸಾಧು ಸನ್ಯಾಸಿಗಳಿಗೆ ವಸ್ತ್ರದಾನ ಮಾಡುವ ಅಪರೂಪದ ಸೇವೆಯನ್ನು ಮುಂದುವರಿಸಿತು. ಗುರು ಶಿಷ್ಯ ಪರಂಪರೆಯ ಮಹತ್ವ ಸಾರುವ ಗುರುಪೂರ್ಣಿಮೆ ಇಂದು ಆದಿಚುಂಚನಗಿರಿ ಮಠದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಎಂಕೆ ನಾಗರಾಜು ಅವರ ಕುಟುಂಬವು ಸಮಾಜ ಸೇವೆಗೆ ಮತ್ತೊಮ್ಮೆ ಮಾದರಿಯಾಯಿತು. ಸತತ 14 ವರ್ಷಗಳಿಂದ ಮಠಕ್ಕೆ ಆಗಮಿಸುವ ಸಾಧು ಸನ್ಯಾಸಿಗಳು ಮತ್ತು ಭಕ್ತರಿಗೆ ವಸ್ತ್ರದಾನ ಮಾಡುತ್ತಾ ಬಂದಿರುವ ನಾಗರಾಜ್ ಕುಟುಂಬ ಈ ವರ್ಷವೂ ಬೃಹತ್ ವಸ್ತ್ರದಾನ ಮಾಡಿತು. 2000 ಪಂಚೆಗಳು ಮತ್ತು 500ಕ್ಕೂ ಹೆಚ್ಚು ಸೀರೆಗಳನ್ನು ಮಠದ ಪೂಜ್ಯರ ಸಮ್ಮುಖದಲ್ಲಿ ವಿತರಿಸಲಾಯಿತು. ವಸ್ತ್ರ ಸ್ವೀಕರಿಸಿದ ಸಾಧು ಸನ್ಯಾಸಿಗಳು ಮತ್ತು ಭಕ್ತರು ನಾಗರಾಜು ಕುಟುಂಬದ ಈ ಸೇವೆಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ಮಠದ ಪೂಜ್ಯರು ಎಂಕೆ ನಾಗರಾಜ್ ಅವರಿಗೆ ಆಶೀರ್ವಾದ ನೀಡಿ ಇಂಥ ಸೇವೆಗಳು ಸಮಾಜಕ್ಕೆ ಪ್ರೇರಣೆಯಾಗಲಿ ಎಂದು ಹಾರೈಸಿದರು. ಭಕ್ತಿಯಿಂದ ನೆರವೇರಿದ ಈ ವಸ್ತ್ರ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಪುನೀತರಾದರು. ಭಕ್ತರು ನಾಗರಾಜು ಅವರ ಸೇವೆ ನಿಜಕ್ಕೂ ದೊಡ್ಡದು. ಗುರುಪೂರ್ಣಿಮೆಗೆ ಇಂಥ ದಾನ ಮಾಡಿರುವುದು ಸಾರ್ಥಕವಾಗಿದೆ.